ಹಾಯ್ ಕರ್ಣ ಫ್ರೆಂಡ್ಸ್. ಸೀರಿಯಲ್ನಲ್ಲಿ ವಿವೇಕ್ ಫೋನ್ ತಗೊಂಡು ಬಂದು ಕರ್ಣ ಸರ್ ಆ ಮ್ಯಾನೇಜರ್ ಕೊಟ್ರು. ಭುವನೇಶ್ವರಿ ಅವರು ಕಾಲಲ್ಲಿದ್ದಾರೆ. ಲೌಡ್ ಸ್ಪೀಕರ್ ಇದ್ದೀನಿ ಮಾತಾಡಿ ಅಂತ ಹೇಳ್ತಾನೆ. ಹಲೋ, ನಾನು ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ ಕರ್ಣ. CCTVಯಲ್ಲಿ ನಿನ್ನನ್ನೇ ನೋಡ್ತಾ ಇದ್ದೀನಿ, ತುಂಬಾ ಪರದಾಡ್ತಿದ್ಯಾ ಅಲ್ವಾ? ಒಂದೇ ರಾತ್ರಿಲಿ 7 ಆಪರೇಷನ್ ಮಾಡೋದು ತುಂಬಾನೇ ಕಷ್ಟ. ಏನಿಲ್ಲ, ಆಲ್ ದ ಬೆಸ್ಟ್ ಹೇಳೋಣ ಅಂತ ಫೋನ್ ಮಾಡ್ದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಭುವನೇಶ್ವರಿ. ಇಂಥವ್ರನ್ನ ನಮ್ ಕಡೆ ಲೂಸು ಅಂತಾರೆ. ಸಾರಿ ಸರ್, ಕೋಪದಲ್ಲಿ ಬಾಯಿಗೆ ಬಂದ್ಬಿಡ್ತು. ಅಲ್ಲ ಸರ್, ನೀವಿಷ್ಟು ಕಷ್ಟ ಪಡ್ತಾ ಇದ್ದೀರಾ ಗೊತ್ತಾಗಲ್ವಾ ಅವರಿಗೆ ಅಂತಾನೆ ವಿವೇಕ್. ನೀವು ಕರೆಕ್ಟ್ ಆಗೇ ಹೇಳಿದ್ದೀರಾ, ನೀವು ಬಳಸಿದ ವರ್ಡ್ ಅಲ್ಲಿ ಸ್ವಲ್ಪ ಜೋಶ್ ಕಡಿಮೆ ಇತ್ತು. ಸರಿ, ನಮ್ ಕೆಲ್ಸ ನೋಡೋಣ ಅಂತ ಹೇಳಿ ಕರ್ಣ ಅಲ್ಲಿಂದ ಹೋಗ್ತಾನೆ. ಹಾಗೆ ವಿವೇಕ್ ಕೂಡ ಕರ್ಣನ್ ಹಿಂದೆನೆ ಹೋಗ್ತಾನೆ. ನಿನಗೆ ಅತಿ ಮಾನುಷ ಶಕ್ತಿ ಇದೆ ಅಂತ ಅನ್ಕೊಂಡ್ ಬಿಟ್ಟಿದ್ಯಾ ಕರ್ಣ? ದಿನದಲ್ಲಿ 7 ಕೇಸ್ನ ಒಂದೇ ಸಾರಿ ಮಾಡೋಕಾಗತ್ತಾ? ಇಂಥ ಟೈಮ್ ಅಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಆಗ್ಬೇಕಲ್ವಾ? ನೀನಿವತ್ತು ತಪ್ಪು ಮಾಡೇ ಮಾಡ್ತೀಯಾ, ಅದನ್ನ ನಾನು ಮುಂದೆ ಅಸ್ತ್ರವಾಗಿ ಬಳಸ್ಕೊಂತೀನಿ ಅಂತ ಹೇಳಿ ಖುಷಿ ಪಡ್ತಾಳೆ ಭುವನೇಶ್ವರಿ. ಹಾಗೆ ವಿವೇಕ್ ನಿಧಿಗ್ ಫೋನ್ ಮಾಡಿ, ನಿಧಿ ಮೇಡಮ್ ಹಾಸ್ಪಿಟಲ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ 7 ಎಮರ್ಜೆನ್ಸಿ ಕೇಸ್ ಬಂದಿದೆ. ಕಾರಣ ಸರ್ ಆಗ್ಲಿಂದ ತುಂಬಾ ಒದ್ದಾಡ್ಕೊಂಡು ಎಲ್ಲಾನು ಒಬ್ರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಹೊಸ ಸ್ಟಾಫ್ಗೆ ಏನು ಅನುಭವನೇ ಇಲ್ಲ. ನೀವು ಬರಕ್ಕಾಗತ್ತಾ ಮೇಡಮ್? ನಾನ್ ನಿಮ್ಗೆ ಫೋನ್ ಮಾಡ್ತಾ ಇರೋದು ಸರ್ಗೆ ಗೊತ್ತಿಲ್ಲ, ಆದ್ರೆ ಅವ್ರ ಪರಿಸ್ಥಿತಿ ನೋಡೋಕಾಗ್ದೆ ನಾನ್ ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ತಪ್ಪು ತಿಳ್ಕೊಡ್ಬೇಡಿ ಪ್ಲೀಸ್, ಬೇಗ ಬನ್ನಿ ಮೇಡಮ್ ಅಂತಾನೆ ವಿವೇಕ್. ಸರಿ, ನಾನು ಈಗ್ಲೇ ಹೊರಡ್ತೀನಿ, ಚಿಂತೆ ಮಾಡ್ಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ನಿಧಿ. ನಿಧಿ ಏನಾಯ್ತು ಅಂತ ಕೇಳ್ತಾಳೆ ನಯನತಾರ. ಹಾಸ್ಪಿಟಲ್ ಅಲ್ಲಿ 7 ಕ್ರಿಟಿಕಲ್ ಕೇಸು ಒಟ್ಟಿಗೆ ಬಂದಿದ್ಯಂತೆ. ನಾನು ಹಾಸ್ಪಿಟಲ್ ಹತ್ರ ಹೋಗ್ಬೇಕು, ನಾಳೆ ನಾನ್ ನಿಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಿಧಿ ಹಾಸ್ಪಿಟಲ್ಗೆ ಹೊರಡ್ತಾಳೆ. ಹಾಗೆ ಈ ಕಡೆ ಕರ್ಣ ವಿವೇಕ್ ಹತ್ರ, ಇನ್ನೊಂದು ಡೆಲಿವರಿ ಅಲ್ವಾ, ಓಟಿಗ್ ಶಿಫ್ಟ್ ಆಯ್ತಾ, ಎಲ್ಲ ರೆಡಿ ಆಗಿದ್ಯಾ ಅಂತ ಕೇಳ್ತಾನೆ. ಆಗಿದೆ ಸರ್ ಅಂತಾನೆ ವಿವೇಕ್. ಅಷ್ಟ್ರಲ್ಲಿ ಒಬ್ಳು ನರ್ಸ್ ಬಂದ್ಬಿಟ್ಟು, ಡಾಕ್ಟರ್ ಬೆಡ್ ನಂಬರ್ 5 ಪೇಷಂಟ್ಗೆ ಬ್ಲೀಡಿಂಗ್ ಶುರುವಾಗಿದೆ, ಮೊದ್ಲು ಅವರನ್ನೇ ನೋಡ್ಬೇಕೇನೋ, ಬೇರೆ ಡಾಕ್ಟರ್ಸ್ ಇಲ್ಲ, ಏನ್ ಮಾಡೋದಿವಾಗ ಅಂದಾಗ, ಇದು ಇಂಪಾರ್ಟೆಂಟ್ ಇದೆಯಲ್ಲ, ಏನ್ ಮಾಡೋದಿವಾಗ ಅಂತ ಹೇಳಿ 1-2 ನಿಮಿಷ ನರ್ಸ್ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ ಹೇಳಿ ನಾನು ಓಟಿಗೆ ಹೋಗಿ ಬರ್ತೀನಿ ಅಂತಾನೆ ಕರ್ಣ. ಸರಿ ಅಂತ ಹೇಳಿ ನರ್ಸ್ ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ನಿಧಿ ಬರ್ತಾಳೆ. ನಿಧಿ ಅವ್ರೆ, ನೀವೇನಿಲ್ಲಿ ಅಂತ ಕೇಳ್ತಾನೆ ಕರ್ಣ. ನಿಮ್ಗಿಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ನಾನು ಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡೋಕಾಗತ್ತಾ ಅಂತಾಳೆ ನಿಧಿ. ಆಗ ಕರ್ಣಂಗೆ ತುಂಬಾನೇ ಖುಷಿ ಆಗತ್ತೆ. ನಿಧಿ, ನೀವು ಎಂತ ಟೈಮ್ ಅಲ್ಲಿ ಬಂದಿದ್ದೀರಾ ಗೊತ್ತಾ ಅಂತ ಖುಷಿ ಪಟ್ಟಾಗ, ಗೊತ್ತು, ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೆಲಿವರಿ ಕೇಸ್ ನ ನಾನ್ ನೋಡ್ಕೊಂತೀನಿ, ಬ್ಲೀಡ್ ಆಗ್ತಾ ಇರೋ ಪೇಷಂಟ್ ನ ನೀವು ನೋಡ್ಕೊಳ್ಳಿ, ಆಮೇಲೆ ಇಬ್ರು ಸೇರಿ ಮಿಕ್ಕಿರೋ ಕೇಸ್ ನ ಹ್ಯಾಂಡಲ್ ಮಾಡೋಣ, ಓಕೆನಾ ಅಂತಾಳೆ ನಿಧಿ. ಆಯ್ತು, ಇವಾಗ ನನ್ನ ಎನರ್ಜಿ ಡಬಲ್ ಆಯ್ತು ಅಂತಾನೆ ಕರ್ಣ. ಸರಿ ಬನ್ನಿ ಅಂತ ಹೇಳಿ ಕರ್ಣ ನಿಧಿ ವಿವೇಕ್ ಅಲ್ಲಿಂದ ಹೋಗ್ತಾರೆ. 7 ಆಪರೇಷನ್ಸ್ ಮುಗಿಸಿದ ನಂತರ ಹಾಸ್ಪಿಟಲ್ ಅಲ್ಲಿರೋ ನರ್ಸ್ಗಳು ಮತ್ತೆ ವಿವೇಕ್ ಜೋಡಿ ಅಂದ್ರೆ ಹೀಗಿರ್ಬೇಕು ನೋಡಿ. ಈಶ್ವರ ಹಾಲ ವಿಷ ಕುಡಿಬೇಕಾದ್ರೆ ಪಾರ್ವತಿ ದೇವಿ ಓಡ್ ಬಂದು ಗಂಟ್ಲು ಹಿಡಿದು ವಿಷನ ಹೊಟ್ಟೆಗೆ ಹೋಗದೆ ಇರೋ ತರ ತಡದ್ಲಂತೆ. ಹಾಗೆ ಇವತ್ತು ನಿಧಿ ಮೇಡಮ್ ಸರಿಯಾದ ಟೈಮಿಗೆ ಬಂದು ನಮ್ ಕರ್ಣ ಸರ್ಗೆ ಸಹಾಯ ಮಾಡಿದ್ರು. ಬರ್ಲಿ ಇವ್ರ ಕೆಮಿಸ್ಟ್ರಿಗೆ ಇನ್ನೊಂದು ಚಪ್ಪಾಳೆ ಅಂತ ಹೇಳಿ ವಿವೇಕ್ ಮತ್ತೆ ನರ್ಸ್ ಎಲ್ಲ ಚಪ್ಪಾಳೆನ ಹೊಡಿತಾರೆ. ಕರ್ಣ ಮತ್ತೆ ನಿಧಿಗೆ ತುಂಬಾನೇ ಖುಷಿ ಆಗತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.